ಸ್ನೇಹಿತರೆ, ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಇವತ್ತಿನ ಪ್ರಮುಖ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಗೆಳೆಯರೆ, ಇತ್ತೀಚೆಗೆ ಇಫ್ಕೋ ಸಾಹಿತ್ಯ ಸನ್ಮಾನ್ ಪ್ರಶಸ್ತಿಯೊಂದು ಸುದ್ದಿಯಲ್ಲಿದೆ. ಇಫ್ಕೋ ಸಾಹಿತ್ಯ ಸನ್ಮಾನ್ ಎಂಬುದು ಇದು ಭಾರತೀಯ ಕೃಷಿಕರ ರಸಗೊಬ್ಬರ ಸಹಕಾರ ಸಂಸ್ಥೆ IFFCO ನೀಡುವ ಅತ್ಯಂತ ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿಗಳಲ್ಲಿ ಒಂದಾಗಿದೆ. ಗೆಳೆಯರೆ, ಇತ್ತೀಚೆಗೆ ಹಿಂದಿ ಸಾಹಿತ್ಯ ಲೋಕದ ದಿಗ್ಗಜ ಲೇಖಕಿ ಮೈತ್ರೇಯಿ ಪುಷ್ಪ್ ಅವರಿಗೆ 2025 ಸಾಲಿನ ಪ್ರತಿಷ್ಠಿತ ಇಫ್ಕೋ ಸಾಹಿತ್ಯ ಸನ್ಮಾನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಮೈತ್ರೇಯಿ ಪುಷ್ಕರ್ ಅವರು ಗ್ರಾಮೀಣ ಭಾರತದ ಬದುಕು ಮತ್ತು ಮಹಿಳಾ ಸಂವೇದನೆಗಳನ್ನು ತಮ್ಮ ಬರಹಗಳ ಮೂಲಕ ಜಗತ್ತಿಗೆ ಪರಿಚಯಿಸಿದ ಕಾರಣದಿಂದ ಇವರಿಗೆ ಈ ಒಂದು ಇಫ್ಕೋ ಸಾಹಿತ್ಯ ಸನ್ಮಾನ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಗೆಳೆಯರೆ, ಇಲ್ಲಿ ಮೈತ್ರೇಯಿ ಪುಷ್ಕರ್ ಅವರಿಗೆ ಸಂದ ಈ ಪ್ರಶಸ್ತಿಯು ಭಾರತೀಯ ಗ್ರಾಮೀಣ ಸಾಹಿತ್ಯಕ್ಕೆ ಮತ್ತು ಮಹಿಳಾ ಬರಹಗಾರರಿಗೆ ಸಿಕ್ಕ ಒಂದು ದೊಡ್ಡ ಗೌರವವಾಗಿದೆ. ಗೆಳೆಯರೆ, ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ರೂಲ್ಸ್ ಬಗ್ಗೆ ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿದೆ. ಇದು ಏನು ಎಂಬುದು ತಿಳಿಯುವುದಾದರೆ, ಇದು ಜಿಲ್ಲಾ ಖನಿಜ ಪ್ರತಿಷ್ಠಾನ ಅಂದರೆ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್. ಇದು ಒಂದು ಲಾಭರಹಿತ ಸಂಸ್ಥೆಯಾಗಿದ್ದು, ಗಣಿಗಾರಿಕೆ ನಡೆಸುವ ಕಂಪನಿಗಳು ತಾವು ಸರ್ಕಾರಕ್ಕೆ ಪಾವತಿಸುವ ರಾಯಲ್ಟಿ ಅಂದರೆ ರಾಯಧನದ ಒಂದು ನಿರ್ದಿಷ್ಟ ಭಾಗವನ್ನು ಈ ನಿಧಿಗೆ ನೀಡಬೇಕು. ಈ ಹಣವನ್ನು ಅದೇ ಜಿಲ್ಲೆಯ ಅಭಿವೃದ್ಧಿಗೆ ಬಳಸಬೇಕು ಎಂಬುದು ಇದರ ನಿಯಮವಾಗಿದೆ. ಸ್ನೇಹಿತರೆ, ಇದು ಸುದ್ದಿಯಲ್ಲಿರಲು ಕಾರಣ ಇತ್ತೀಚೆಗೆ ತಮಿಳುನಾಡು ಸರ್ಕಾರವು ಗಣಿಗಾರಿಕೆಯಿಂದ ಪ್ರಭಾವಿತವಾಗಿರುವ ಪ್ರದೇಶಗಳು ಮತ್ತು ಅಲ್ಲಿನ ಜನರ ಜೀವನೋಪಾಯವನ್ನು ಸುಧಾರಿಸುವ ಉದ್ದೇಶದಿಂದ ಜಿಲ್ಲಾ ಖನಿಜ ಪ್ರತಿಷ್ಠಾನ ಅಂದರೆ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ DMF ನಿಯಮಗಳಲ್ಲಿ ಮಹತ್ತರದ ತಿದ್ದುಪಡಿಗಳನ್ನು ತಂದಿದೆ. ಈ ತಿದ್ದುಪಡಿಯಿಂದ ತಮಿಳುನಾಡಿನಲ್ಲಿ ಕಲ್ಲು ಗಣಿ, ಮರಳು ಗಣಿಗಾರಿಕೆ ಮತ್ತು ಲಿಗ್ನೈಟ್ ಗಣಿಗಾರಿಕೆ ಹೆಚ್ಚಾಗಿ ನಡೆಯುವ ಕಡಲೂರು, ಸೇಲಂನಂತಹ ಜಿಲ್ಲೆಗಳ ಜನರಿಗೆ ಈ ಹೊಸ ನಿಯಮಗಳಿಂದ ಹೆಚ್ಚಿನ ಅನುಕೂಲವಾಗಲಿದೆ. ಗಣಿಗಾರಿಕೆಯಿಂದ ಭೂಮಿ ಕಳೆದುಕೊಂಡವರು ಅಥವಾ ಆರೋಗ್ಯ ಸಮಸ್ಯೆ ಎದುರಿಸುವವರಿಗೆ ನೇರ ನೆರವು ನೀಡಲು ಇದು ಸಹಕಾರಿಯಾಗಲಿದೆ. ಗೆಳೆಯರೆ, ಇತ್ತೀಚೆಗೆ ಇರಾನಿನ ಕರೆನ್ಸಿಯಾದ ರಿಯಾಲ್ ಇದು ಸುದ್ದಿಯಲ್ಲಿದೆ. ಇದು ಸುದ್ದಿಯಲ್ಲಿರಲು ಕಾರಣ ಗೆಳೆಯರೆ, ಇರಾನ್ ದೇಶವು ತೀವ್ರ ಆರ್ಥಿಕ ಸಂಕಷ್ಟ ಮತ್ತು ಹಣದುಬ್ಬರದ ಸುಳಿಗೆ ಸಿಲುಕಿರುವ ಹಿನ್ನೆಲೆಯಲ್ಲಿ ಈ ಪರಿಸ್ಥಿತಿಯನ್ನು ನಿಭಾಯಿಸಲು ತನ್ನ ಕೇಂದ್ರ ಬ್ಯಾಂಕ್ನ ಹೊಸ ಗವರ್ನರನ್ನು ನೇಮಕ ಮಾಡಿದೆ. ಗೆಳೆಯರೆ, ಇರಾನ್ ಕರೆನ್ಸಿ ಕುಸಿತದಿಂದಾಗಿ ರಿಯಾಲ್ ಮೌಲ್ಯವು ಅಮೆರಿಕನ್ ಡಾಲರ್ ಎದುರು ದಾಖಲೆ ಮಟ್ಟದಲ್ಲಿ ಕುಸಿದಿದೆ. ಇದರಿಂದಾಗಿ ಆಮದು ಮಾಡಿಕೊಳ್ಳುವ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಗೆಳೆಯರೆ, ಇಲ್ಲಿ ಅಂತಾರಾಷ್ಟ್ರೀಯ ನಿರ್ಬಂಧಗಳು ಅಂದರೆ ಇರಾನ್ನ ಪರಮಾಣು ಯೋಜನೆಯ ಕಾರಣದಿಂದಾಗಿ ಅಮೆರಿಕ ಮತ್ತು ಇತರ ದೇಶಗಳು ವಿಧಿಸಿರುವ ಕಟ್ಟುನಿಟ್ಟಿನ ಆರ್ಥಿಕ ನಿರ್ಬಂಧಗಳು ಇರಾನ್ನ ತೈಲ ರಫ್ತಿಗೆ ಅಡ್ಡಿಯಾಗಿವೆ. ಇದರಿಂದಾಗಿ ಹಣದುಬ್ಬರ ಅಂದರೆ ದಿನನಿತ್ಯದ ಅಗತ್ಯ ವಸ್ತುಗಳಾದ ಆಹಾರ ಮತ್ತು ಇಂಧನದ ಬೆಲೆಗಳು ಸಾಮಾನ್ಯ ಜನರ ಕೈಗೆಟುಕದಂತೆ ಏರಿಕೆಯಾಗಿದೆ. ಇದರಿಂದಾಗಿ ಇರಾನ್ನ ಕರೆನ್ಸಿಯಾದ ರಿಯಾಲ್ ತನ್ನ ಮೌಲ್ಯವು ದಲ್ಲಿ ಕುಸಿತ ಕಂಡಿದೆ. ಗೆಳೆಯರೆ, ಇತ್ತೀಚೆಗೆ ಲಿಂಗಾನುಪಾತದಲ್ಲಿ ಬೆಳವಣಿಗೆ ಕಂಡ ಹರಿಯಾಣ ರಾಜ್ಯವು ಸುದ್ದಿಯಲ್ಲಿದೆ. ಸ್ನೇಹಿತರೆ, ಹರಿಯಾಣ ರಾಜ್ಯವು ತನ್ನ ಸಾಮಾಜಿಕ ಬದಲಾವಣೆಯಲ್ಲಿ ಒಂದು ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿದೆ.
2020 ಅಂಕಿಅಂಶಗಳ ಪ್ರಕಾರ ಹರಿಯಾಣದ ಲಿಂಗ ಅನುಪಾತ ಅಂದರೆ ಸೆಕ್ಸ್ ರೇಷಿಯೋ ಅಟ್ ಬರ್ತ್ ಇದು ಪ್ರತಿ 1000 ಗಂಡು ಮಕ್ಕಳಿಗೆ 923 ಹೆಣ್ಣು ಮಕ್ಕಳಿಗೆ ಏರಿಕೆಯಾಗಿದೆ. ಇದು ಕಳೆದ 5 ದಶಕಗಳಲ್ಲೇ ದಾಖಲಾದ ಅತ್ಯಂತ ಹೆಚ್ಚಿನ ಅನುಪಾತವಾಗಿದೆ. ಗೆಳೆಯರೇ, ಈ ಸುಧಾರಣೆಗೆ ಕಾರಣ ಇಲ್ಲಿ ತಂದ ಪ್ರಮುಖ ಕ್ರಮಗಳಿಂದ ಈ ಸುಧಾರಣೆಯು ಕಂಡಿದೆ. ಇಲ್ಲಿ ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನ ಮತ್ತು ಸಾಮಾಜಿಕ ಜಾಗೃತಿ ಹಾಗೂ ನಗದು ಪ್ರೋತ್ಸಾಹ ಮತ್ತು PNDT ಕಾಯ್ದೆಯ ಕಟ್ಟುನಿಟ್ಟಿನ ಜಾರಿ ಈ ಎಲ್ಲ ಕಾರಣಗಳಿಂದ ಇದು ಹರಿಯಾಣ ರಾಜ್ಯ ಲಿಂಗ ಅನುಪಾತದಲ್ಲಿ ಸುಧಾರಣೆ ಕಂಡಿದೆ. ಇನ್ನು ಕ್ವಿಕ್ ಆಗಿ ನಾವು ಕರ್ನಾಟಕದ ಲಿಂಗ ಅನುಪಾತದ ಬಗ್ಗೆ ನೋಡುವುದಾದರೆ, ಕರ್ನಾಟಕದ ಜನನ ಸಮಯದಲ್ಲಿ ಅಂದರೆ ಲಿಂಗ ಅನುಪಾತವು ಸದ್ಯಕ್ಕೆ ಪ್ರತಿ 1,000 ಗಂಡು ಮಕ್ಕಳಿಗೆ ಅಂದಾಜು 948 ಹೆಣ್ಣು ಮಕ್ಕಳು ಎಂಬ ಲಿಂಗ ಅನುಪಾತವನ್ನು ನಮ್ಮ ಕರ್ನಾಟಕವು ಹೊಂದಿದೆ. ಅದರಲ್ಲಿಯೂ ಜಿಲ್ಲಾವಾರುಗಳ ಬಗ್ಗೆ ನೋಡುವುದಾದರೆ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗಳು ಸದಾ ಈ ಲಿಂಗ ಅನುಪಾತದಲ್ಲಿ ಮುನ್ಸೂಚನೆಯಲ್ಲಿವೆ. ಅದೇ ರೀತಿ ಒಟ್ಟಾರೆಯಾಗಿ ನಮ್ಮ ರಾಷ್ಟ್ರದ ಲಿಂಗ ಅನುಪಾತದ ಬಗ್ಗೆ ಅಂದರೆ ನಮ್ಮ ಭಾರತ ದೇಶದ ಲಿಂಗ ಅನುಪಾತದ ಬಗ್ಗೆ ನಾವು ಕ್ವಿಕ್ ಆಗಿ ನೋಡುವುದಾದರೆ, ರಾಷ್ಟ್ರೀಯ ಸರಾಸರಿ ಲಿಂಗ ಅನುಪಾತವು ಅಂದರೆ ಭಾರತದ ಒಟ್ಟು ಜನನ ಸಮಯದ ಲಿಂಗ ಅನುಪಾತವು ಸದ್ಯಕ್ಕೆ ಸುಮಾರು 933ರಷ್ಟು ಅಂದರೆ ಸದ್ಯಕ್ಕೆ ಸುಮಾರು 933ರಷ್ಟು ಲಿಂಗ ಅನುಪಾತವಿದೆ ಎಂದು ತಿಳಿಸಲಾಗಿದೆ. ಗೆಳೆಯರೇ, ನಮ್ಮ ಭಾರತವು 2030ರ ವೇಳೆಗೆ ರಾಷ್ಟ್ರೀಯ ಲಿಂಗ ಅನುಪಾತವನ್ನು 950ಕ್ಕೆ ಏರಿಸುವ ಗುರಿ ಹೊಂದಿದೆ. ಇದು ದಕ್ಷಿಣ ರಾಜ್ಯಗಳು ಈಗಾಗಲೇ ಈ ಗುರಿಯ ಸನಿಹದಲ್ಲಿದ್ದರೆ, ಉತ್ತರ ಭಾರತದ ರಾಜ್ಯಗಳು ಅಂದರೆ ಹರಿಯಾಣದ ಮಾದರಿಯನ್ನು ಅನುಸರಿಸಿದರೆ ಇನ್ನೂ ವೇಗವಾಗಿ ಸುಧಾರಿಸಬಹುದೆಂದು ನಮ್ಮ ಭಾರತ ಸರ್ಕಾರವು ತಿಳಿಸಿದೆ. ಗೆಳೆಯರೇ, ಇತ್ತೀಚೆಗೆ ಥಲಸೇಮಿಯಾ ಎಂಬ ಕಾಯಿಲೆಯು ಸುದ್ದಿಯಲ್ಲಿದೆ. ಇದು ರಕ್ತಹೀನತೆ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಒಂದು ಅತ್ಯಂತ ಮಹತ್ವದ ಸುದ್ದಿಯಾಗಿದೆ. ಯಾಕೆಂದರೆ ಸಾಮಾನ್ಯವಾಗಿ ಥಲಸೇಮಿಯಾ ಕಾಯಿಲೆ ಇರುವವರಿಗೆ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಇರುತ್ತದೆ. ಇದರಿಂದಾಗಿ ಅವರಿಗೆ ತೀವ್ರ ರಕ್ತಹೀನತೆ ಉಂಟಾಗಿ ಇವರಿಗೆ ಇತರ ರೋಗಗಳು ಜೀವದುದ್ದಕ್ಕೂ ಪದೇ ಪದೇ ರಕ್ತದಾನ ಪಡೆಯಬೇಕಾದ ಅನಿವಾರ್ಯ ಇದೆ. ಈಗ ಇದು ಅಮೆರಿಕಾದ FDA ಅಂದರೆ ಫುಡ್ ಆ್ಯಂಡ್ ಡ್ರಗ್ಸ್ ಅಡ್ಮಿನಿಸ್ಟ್ರೇಷನ್ಸ್ ಅನುಮೋದಿಸಿರುವ ಒಂದು ಹೊಸ ಮೌಖಿಕ ಮಾತ್ರೆಯ ಮೂಲಕ ಈ ಹೊಸ ಮೌಖಿಕ ಮಾತ್ರೆ ಚಿಕಿತ್ಸೆಯಲ್ಲಿ ಹೊಸ ತಾಂತ್ರಿಕತೆಯನ್ನು ತಂದಿದೆ. ಈ ಮಾತ್ರೆಯು ದೇಹದಲ್ಲಿ ಕೆಂಪು ರಕ್ತ ಕಣಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಅಥವಾ ಅವುಗಳ ಜೀವಿತಾವಧಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇನ್ನು ಥಲಸೇಮಿಯಾ ರೋಗಿಗಳಲ್ಲಿ ಕೆಂಪು ರಕ್ತ ಕಣಗಳು ಬೇಗನೆ ನಾಶವಾಗುತ್ತವೆ. ಈ ಹೊಸ ಔಷಧಿಯು ಆ ಜೀವಕೋಶಗಳು ಹೆಚ್ಚು ಕಾಲ ಬಾಳಿಕೆ ಬರುವಂತೆ ಮಾಡುತ್ತದೆ ಮತ್ತು ಹಿಮೋಗ್ಲೋಬಿನ್ ಮಟ್ಟವನ್ನು ಸ್ಥಿರವಾಗಿಡಲು ಈ ಹೊಸ ಔಷಧವು ಸಹಾಯ ಮಾಡುತ್ತದೆ. ಇದು ಅಮೆರಿಕಾದ FDA ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಇತ್ತೀಚೆಗೆ ಈ ಮಾತ್ರೆಯನ್ನು ಅನುಮೋದಿಸಿದೆ. ಇನ್ನು ಗೆಳೆಯರೇ, ನಮ್ಮ ದೇಶದ ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟ ಒಂದು ಡೀಮ್ಸ್ ವಿಶ್ವವಿದ್ಯಾನಿಲಯ ಸ್ಥಾನಮಾನದ ಕುರಿತು ಇತ್ತೀಚೆಗೆ ಸುದ್ದಿಯಲ್ಲಿದೆ. ಏನಿದು ಡೀಮ್ಸ್ ವಿಶ್ವವಿದ್ಯಾನಿಲಯ ಸ್ಥಾನಮಾನ ಎಂದು ನೋಡುವುದಾದರೆ, ಭಾರತದಲ್ಲಿ UGC ಕಾಯ್ದೆಯಡಿ ಅತ್ಯುತ್ತಮ ಶೈಕ್ಷಣಿಕ ಗುಣಮಟ್ಟ ಹೊಂದಿರುವ ಸಂಸ್ಥೆಗಳಿಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಈ ಡೀಮ್ಸ್ ವಿಶ್ವವಿದ್ಯಾನಿಲಯ ಸ್ಥಾನಮಾನ ನೀಡಲಾಗುತ್ತದೆ. ಇದು NCERTಗೆ ಒಂದು ಪೂರ್ಣ ಪ್ರಮಾಣದ ವಿಶ್ವವಿದ್ಯಾನಿಲಯಕ್ಕೆ ಇರುವಂತಹ ಅಧಿಕಾರಗಳನ್ನು ನೀಡುತ್ತದೆ. ಗೆಳೆಯರೇ,
ನಮ್ಮ ದೇಶದ ಶಾಲಾ ಶಿಕ್ಷಣಕ್ಕೆ ಪಠ್ಯಕ್ರಮ ಮತ್ತು ಪಠ್ಯಪುಸ್ತಕಗಳನ್ನು ರೂಪಿಸುವ ಪ್ರಮುಖ ಸಂಸ್ಥೆಯಾದ NCERTಗೆ ಜನವರಿ 2026ರ ಅಂತ್ಯದ ವೇಳೆಗೆ ಡೀಮ್ಡ್ ವಿಶ್ವವಿದ್ಯಾನಿಲಯ ಸ್ಥಾನಮಾನ ಅಂದರೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಸ್ಥಾನಮಾನ ಸಿಗುವುದು ಬಹುತೇಕ ಖಚಿತವಾಗಿದೆ. ಈ ನಿರ್ಧಾರದಿಂದಾಗಿ NCERT ಈಗ ಕೇವಲ ಶಾಲಾ ಹಂತದ ಶಿಕ್ಷಣಕ್ಕೆ ಸೀಮಿತವಾಗದೆ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯಲ್ಲೂ ಭಾರತದ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ. ಇನ್ನು ಮತ್ತೊಂದು ಸುದ್ದಿ ತಿಳಿಯುವುದಾದರೆ 2025ರಲ್ಲಿ ಕರ್ನಾಟಕದಲ್ಲಿ ಒಟ್ಟು 198 ಅಂಗಾಂಗ ದಾನಗಳು ನೋಂದಾವಣೆಯಾಗಿದ್ದು, ಇದು ರಾಜ್ಯದ ಇತಿಹಾಸದಲ್ಲಿ ಒಂದು ವರ್ಷದಲ್ಲಿ ದಾಖಲಾದ ಅತಿ ಹೆಚ್ಚು ಸಂಖ್ಯೆಯಾಗಿದೆ. ಸ್ನೇಹಿತರೆ, ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕರ್ನಾಟಕದ ಸ್ಥಾನವನ್ನು ನೋಡುವುದಾದರೆ ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚು ಅಂಗಾಂಗ ದಾನ ಮಾಡಿದ ರಾಜ್ಯಗಳ ಪಟ್ಟಿಯಲ್ಲಿ 3ನೇ ಸ್ಥಾನವನ್ನು ಪಡೆದಿದೆ. ಮೊದಲನೇ ಸ್ಥಾನ ತಮಿಳುನಾಡು ಪಡೆದರೆ ತೆಲಂಗಾಣ 2ನೇ ಸ್ಥಾನ, ನಂತರದ ಸ್ಥಾನ ಅಂದರೆ 3ನೇ ಸ್ಥಾನ ನಮ್ಮ ಕರ್ನಾಟಕ ಹೊಂದಿದೆ. ಕರ್ನಾಟಕ ರಾಜ್ಯವು 2025ನೇ ಸಾಲಿನಲ್ಲಿ ಅಂಗಾಂಗ ದಾನ ಕ್ಷೇತ್ರದಲ್ಲಿ ಒಂದು ಹೊಸ ಇತಿಹಾಸವನ್ನೇ ಬರೆದಿದೆ. ಗೆಳೆಯರೇ, ಇಲ್ಲಿ ಒಂದು ಮಿದುಳು ನಿಷ್ಕ್ರಿಯಗೊಂಡ ಅಂದರೆ ಬ್ರೇನ್ ಡೆಡ್ ಆದ ನಂತರ ಒಬ್ಬ ವ್ಯಕ್ತಿ ತನ್ನ ಅಂಗಾಂಗಗಳ ಮೂಲಕ ಸುಮಾರು 8 ಜೀವಗಳನ್ನು ಉಳಿಸಬಹುದು. ಮಿದುಳು ನಿಷ್ಕ್ರಿಯಗೊಂಡ ನಂತರ ಅಂಗಾಂಶಗಳ ಮೂಲಕ 50ಕ್ಕೂ ಹೆಚ್ಚು ಜನರಿಗೆ ನೆರವಾಗಬಹುದು. ಗೆಳೆಯರೇ, ಇನ್ನು ಹವಾಮಾನ ಮುನ್ಸೂಚನೆಯ ನಿಖರಗೊಳಿಸುವ ಮಿಷನ್ ಮೌಸಮ್ ಎಂಬ ಒಂದು ಸುದ್ದಿಯು ಈಗ ಚರ್ಚೆಯಲ್ಲಿದೆ. ಇದೇನು ಎಂಬುದು ನೋಡುವುದಾದರೆ ಭಾರತ ಸರ್ಕಾರವು ಹವಾಮಾನ ಮುನ್ಸೂಚನೆಯನ್ನು ಇನ್ನಷ್ಟು ನಿಖರಗೊಳಿಸಲು ಮಿಷನ್ ಮೌಸಮ್ ಅಡಿಯಲ್ಲಿ ಒಂದು ಮಹತ್ವದ ತಾಂತ್ರಿಕ ಮೈಲುಗಲ್ಲನ್ನು ಸಾಧಿಸಿದೆ. ಗೆಳೆಯರೇ, ಭಾರತೀಯ ವಿಜ್ಞಾನಿಗಳು ಈಗ 3D ಪ್ರಿಂಟೆಡ್ ತಂತ್ರಜ್ಞಾನ ಬಳಸಿ ಸಂಪೂರ್ಣವಾಗಿ ಸ್ವದೇಶಿ ನಿರ್ಮಿತ ಸ್ವಯಂಚಾಲಿತ ಹವಾಮಾನ ಕೇಂದ್ರಗಳನ್ನು ಅಂದರೆ ಆಟೋಮೆಟಿಕ್ ವೆದರ್ ಸ್ಟೇಷನ್ಸ್ ಅಭಿವೃದ್ಧಿಪಡಿಸಿದ್ದಾರೆ. ಈ 3D ಪ್ರಿಂಟೆಡ್ ಹವಾಮಾನ ಕೇಂದ್ರಗಳು ಸಾಮಾನ್ಯ ಹವಾಮಾನ ಕೇಂದ್ರಗಳಿಗಿಂತ ಇವು ಭಿನ್ನವಾಗಿದ್ದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿವೆ. ಇವು ಕಡಿಮೆ ವೆಚ್ಚದಲ್ಲಿ ನಿರ್ವಹಿಸಲ್ಪಟ್ಟಿದ್ದು ಸ್ವಯಂಚಾಲಿತ ಕಾರ್ಯವೈಖರಿಗಳನ್ನು ಹೊಂದಿದ್ದು ಸೌರ ಶಕ್ತಿ ಚಾಲಿತವಾಗಿವೆ. ಇನ್ನು ಈ ಯೋಜನೆಯನ್ನು ಪುಣೆಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟೆರೊಲಾಜಿ ಮುನ್ನಡೆಸುತ್ತಿದೆ. ಇದು 2026ರ ವೇಳೆಗೆ ಭಾರತದ ಹವಾಮಾನ ಮುನ್ಸೂಚನೆಯ ನಿಖರತೆಯನ್ನು 50% ಹೆಚ್ಚಿಸುವುದು ಈ ಮಿಷನ್ನ ಪ್ರಮುಖ ಉದ್ದೇಶವಾಗಿದೆ. ಇನ್ನು ಭಾರತದ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ AI ಕ್ಲಿನಿಕ್ ಬಗ್ಗೆ ಸುದ್ದಿ ತಿಳಿಯುವುದಾದರೆ AI ಕ್ಲಿನಿಕ್ ಎಂಬುದು ಸಾಮಾನ್ಯ ಕ್ಲಿನಿಕ್ಗಳಂತೆ ಇಲ್ಲಿ ಕೇವಲ ವೈದ್ಯರು ಮಾತ್ರವಲ್ಲದೆ ಅವರಿಗೆ ಸಹಾಯ ಮಾಡಲು ಅತ್ಯಾಧುನಿಕ AI ಅಲ್ಗಾರಿದಮ್ಗಳು ಇರುತ್ತವೆ. ಇದು ರೋಗಿಗಳ ರಕ್ತ ವರದಿ, ಸ್ಕ್ಯಾನಿಂಗ್ಗಳು ಮತ್ತು ಜೆನೆಟಿಕ್ಸ್ ಡೇಟಾವನ್ನು ಸೆಕೆಂಡ್ಗಳಲ್ಲಿ ವಿಶ್ಲೇಷಿಸಿ ರೋಗದ ತೀವ್ರತೆ ಮತ್ತು ಭವಿಷ್ಯದಲ್ಲಿ ಬರಬಹುದಾದ ಆರೋಗ್ಯ ಸಮಸ್ಯೆಗಳನ್ನು ಮುನ್ಸೂಚಿಸುತ್ತದೆ. ಸ್ನೇಹಿತರೆ, ಇಲ್ಲಿ ಭಾರತದ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲಾಗಿ ಉತ್ತರ ಪ್ರದೇಶದ ಗ್ರೇಟ್ ನೋಯ್ಡಾದಲ್ಲಿರುವ ಸರ್ಕಾರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ದೇಶದ ಮೊದಲ ಸರ್ಕಾರಿ ಆಸ್ಪತ್ರೆ ಆಧಾರಿತ ಕೃತಕ ಬುದ್ಧಿಮತ್ತೆ ಅಂದರೆ AI ಕ್ಲಿನಿಕ್ ಅನ್ನು ಜನವರಿ 4, 2026ರಂದು ಉದ್ಘಾಟಿಸಿದೆ. ಸಾಮಾನ್ಯವಾಗಿ AI ಚಾಲಿತ ಇಂತಹ ಚಿಕಿತ್ಸೆಗಳು ದುಬಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಮಾತ್ರ ಲಭ್ಯವಿರುತ್ತವೆ. ಆದರೆ ಉತ್ತರ ಪ್ರದೇಶದ
ನೋಯ್ಡಾದಲ್ಲಿರುವ ಸರ್ಕಾರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಚಿಕಿತ್ಸೆ ಕಡಿಮೆ ವೆಚ್ಚದಲ್ಲಿ ಅಥವಾ ಉಚಿತವಾಗಿ ಇಲ್ಲಿ ದೊರೆಯಲಿದೆ. ಗೆಳೆಯರೇ, ಇನ್ನು ಭಗವಾನ್ ಬುದ್ಧನ ಪವಿತ್ರ ಪಿಪ್ರವಾ ಅವಶೇಷಗಳ ಭವ್ಯ ಅಂತಾರಾಷ್ಟ್ರೀಯ ಪ್ರದರ್ಶನ ಉದ್ಘಾಟನೆಯೊಂದು ಇತ್ತೀಚೆಗೆ ಚರ್ಚೆಯಲ್ಲಿದೆ. ಅದು ಏನು ಎಂದು ನೋಡುವುದಾದರೆ ಅದಕ್ಕಿಂತ ಮೊದಲು ನಾವು ಅದರ ಐತಿಹಾಸಿಕ ಹಿನ್ನೆಲೆಯನ್ನು ತಿಳಿದುಕೊಂಡು ಬರೋಣ. ಗೆಳೆಯರೇ, ಇಲ್ಲಿ ಪಿಪ್ರವಾ ಅವಶೇಷಗಳು ಅಂದರೆ 1898ರಲ್ಲಿ ಉತ್ತರ ಪ್ರದೇಶದ ಸಿದ್ಧಾರ್ಥ್ ನಗರದ ಜಿಲ್ಲೆಯ ಪಿಪ್ರವಾ ಎಂಬಲ್ಲಿ ಬ್ರಿಟಿಷ್ ಇಂಜಿನಿಯರ್ ವಿಲಿಯಂ ಪೇಪೆ ಅವರು ಈ ಅವಶೇಷಗಳನ್ನು ಪತ್ತೆ ಹಚ್ಚಿದರು. ಇಲ್ಲಿ ಪತ್ತೆಯಾದ ಕಲ್ಲಿನ ಪೆಟ್ಟಿಗೆಯ ಮೇಲಿನ ಶಾಸನವು ಇವು ಬುದ್ಧನ ಶಾಕ್ಯ ಕುಲಕ್ಕೆ ಸೇರಿದ ಅವಶೇಷಗಳು ಎಂದು ದೃಢಪಡಿಸಿತು. ಸ್ನೇಹಿತರೆ, ಕಪಿಲವಸ್ತು ಸಂಬಂಧಿತ ಅಂದರೆ ಪಿಪ್ರವಾ ಪ್ರದೇಶವು ಪ್ರಾಚೀನ ಕಪಿಲವಸ್ತು ನಗರದ ಭಾಗವೆಂದು ಪರಿಗಣಿಸಲಾಗಿದೆ. ಅಲ್ಲಿ ಗೌತಮ ಬುದ್ಧನು ತನ್ನ ಬಾಲ್ಯದ 29 ವರ್ಷಗಳನ್ನು ಕಳೆದನು. ಇನ್ನು ಸ್ನೇಹಿತರೆ, ಇದು ಸುದ್ದಿಯಲ್ಲಿರಲು ಕಾರಣ ನವದೆಹಲಿಯ ರೈ ಪಿಥೋರಾ ಸಾಂಸ್ಕೃತಿಕ ಸಂಕೀರ್ಣದಲ್ಲಿ ಜನವರಿ 3, 2026ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಭಗವಾನ್ ಬುದ್ಧನ ಪವಿತ್ರ ಪಿಪ್ರವಾ ಅವಶೇಷಗಳ ಭವ್ಯ ಅಂತಾರಾಷ್ಟ್ರೀಯ ಪ್ರದರ್ಶನವನ್ನು ಉದ್ಘಾಟಿಸಿದರು. ಆದ ಕಾರಣ ಇದು ಸುದ್ದಿಯಲ್ಲಿದ್ದು, ದಿ ಲೈಟ್ ಆ್ಯಂಡ್ ದಿ ಲೋಟಸ್ ರೆಲಿಕ್ಸ್ ಆಫ್ ದಿ ಅವೇಕನ್ಡ್ ಒನ್ ಎಂಬ ಹೆಸರಿನ ಈ ಪ್ರದರ್ಶನವು ಭಾರತದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಇತಿಹಾಸದಲ್ಲಿ ಒಂದು ಅಪರೂಪದ ಕ್ಷಣವಾಗಿದೆ. ಇನ್ನು ಗೆಳೆಯರೇ, ಹೂಡಿಕೆ ಕ್ಷೇತ್ರದಲ್ಲಿ ನಾವು ಚರ್ಚಿಸುವುದಾದರೆ ಭಾರತದಲ್ಲಿ ಪ್ರಸ್ತಾಪಿಸಲಾದ ಒಟ್ಟು ಹೂಡಿಕೆಗಳಲ್ಲಿ ಆಂಧ್ರಪ್ರದೇಶವು ಅತ್ಯಧಿಕ ಅಂದರೆ 25.3% ಪಾಲನ್ನು ತನ್ನದಾಗಿಸಿಕೊಂಡಿದೆ. ಅಂದರೆ ದೇಶಕ್ಕೆ ಬರುವ ಪ್ರತಿ 4 ರೂಪಾಯಿ ಹೂಡಿಕೆಯಲ್ಲಿ 1 ರೂಪಾಯಿ ಆಂಧ್ರಪ್ರದೇಶಕ್ಕೆ ಹರಿದು ಬರುತ್ತಿದೆ. ಗೆಳೆಯರೇ, 2025-26ರ ಆರ್ಥಿಕ ವರ್ಷದಲ್ಲಿ ಫೈನಾನ್ಷಿಯಲ್ ಇಯರ್ 2026 ಈ ಅವಧಿಯಲ್ಲಿ ಆಂಧ್ರಪ್ರದೇಶವು ಭಾರತದ ಹೂಡಿಕೆಯ ಭೂಪಟದಲ್ಲಿ ಅಗ್ರಸ್ಥಾನಕ್ಕೇರುವ ಮೂಲಕ ಹೊಸ ದಾಖಲೆ ನಿರ್ಮಿಸಿದೆ. ಕೈಗಾರಿಕಾಭಿವೃದ್ಧಿ ಮತ್ತು ಹೂಡಿಕೆ ಆಕರ್ಷಿಸುವಲ್ಲಿ ಆಂಧ್ರಪ್ರದೇಶವು ದೇಶದ ಇತರ ಪ್ರಮುಖ ರಾಜ್ಯಗಳನ್ನು ಹಿಂದಿಕ್ಕಿದೆ. ಈ ಸಾಧನೆಗೆ ಪ್ರಮುಖ ಕಾರಣಗಳನ್ನು ನೋಡುವುದಾದರೆ ಇಲ್ಲಿ ನೂತನ ಕೈಗಾರಿಕಾ ನೀತಿ ಜಾರಿಯಲ್ಲಿದೆ ಹಾಗೂ ಗ್ರೀನ್ ಎನರ್ಜಿ ಅಂದರೆ ಹಸಿರು ಇಂಧನ ಕಡೆಗೆ ಆದ್ಯತೆ ನೀಡಲಾಗಿದೆ ಮತ್ತು ಬಾಹ್ಯಾಕಾಶ ಮತ್ತು ರಕ್ಷಣೆ ವಿಷಯದಲ್ಲಿಯೂ ಹೂಡಿಕೆದಾರರಿಗೆ ವರದಾನವಾಗಿದೆ ಮತ್ತು ಬೃಹತ್ ಬಂದರುಗಳನ್ನು ಉದ್ಯಮಿಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ. ಈ ಎಲ್ಲ ಕಾರಣಗಳಿಂದ ಆಂಧ್ರಪ್ರದೇಶವು ಈ ಸಾಧನೆಗೆ ತನ್ನ ಮೇಲುಗೈ ಸಾಧಿಸಿದೆ. ಗೆಳೆಯರೇ, ಇಲ್ಲಿಗೆ ನನ್ನ ಈ ಒಂದು ಸಣ್ಣ ಚರ್ಚೆಯನ್ನು ಮುಕ್ತಾಯಗೊಳಿಸುತ್ತೇನೆ. ಹಾಗೂ ಯಾರಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಇಲ್ಲಿಗೆ ನಾನು ಈ ಒಂದು ಸಣ್ಣ ವಿಚಾರವನ್ನು ನಿಮಗೆ ತಿಳಿಸುತ್ತಾ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ. ಜೈ ಹಿಂದ್.